ಸಿದ್ದರಾಮಯ್ಯನವ್ರಿಗೆ ಅದೇನೋ ಅವ್ರ ಜಾತಕ ಗೀತಕ ನಂಬೋದಿಲ್ಲ. ಜಾತಕದಲ್ಲಿ ಒಳ್ಳೆಯ ದಿನ ಶುರು ಆದಂಗಿದೆ, ಸ್ಪೆಷಲಿ ಮುಡಾ ಹಗರಣದಲ್ಲಿ. ನೋಡಿ 2.5-3 ತಿಂಗಳ ಹಿಂದೆ ಏನಾಗುತ್ತೋ 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 ಪೂರ್ತಿ ಚರ್ಚೆ ಅದರದೇ ಇತ್ತು. ಬ್ಯಾಕ್ ಟು ಬ್ಯಾಕ್ ಲೀಗಲಿ ಸಿದ್ದರಾಮಯ್ಯನವರು ಮೇಲುಗೈಯನ್ನು ಸಾಧಿಸ್ತಾ ಹೋದರು, ಬ್ಯಾಕ್ ಟು ಬ್ಯಾಕ್. 3ನೇಯ ಗುಡ್ ನ್ಯೂಸು ನನ್ನ ಪ್ರಕಾರ ಮುಡಾ ಕೇಸು ಶುರುವಾದಾಗಿನಿಂದ ಇಲ್ಲಿ ತನಕದ ಬೆಸ್ಟ್ ನ್ಯೂಸ್ ಅಂದರೆ ಸಿದ್ದರಾಮಯ್ಯನವರು ಇವತ್ತೇ ಕೇಳಿದ್ದು. ಬೆಸ್ಟ್ ನ್ಯೂಸ್ ಇದು. ಫಸ್ಟ್ ಏನಾಯಿತು, ಆ ಸ್ನೇಹಮಯಿ ಕೃಷ್ಣ, ದೂರುದಾರ ಸ್ನೇಹಮಯಿ ಕೃಷ್ಣ, ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಸರಿಯಾಗಿ ಆಗೋದಿಲ್ಲ, ಪಾರದರ್ಶಕವಾಗಿ ಆಗೋದಿಲ್ಲ, ಕೇಸನ್ನು CBI ಕೊಡಿ ಅಂತ ಹೈಕೋರ್ಟಿಗೆ ಬಂದಿತ್ತು. ಜಸ್ಟಿಸ್ ನಾಗಪ್ರಸನ್ನರ ಪೀಠ ಅರ್ಜಿನ ತಳ್ಳಾಕ್ತು, ವಜಾ ಮಾಡ್ತು. ಇಲ್ಲ, ಸಾಕು ಲೋಕಾಯುಕ್ತ ಪೊಲೀಸರ ತನಿಖೆನೇ ಸಾಕು ಅಂತು. ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಸಂತೋಷದ ಸುದ್ದಿ ಮುಡಾ ಕೇಸ್ನಲ್ಲಿ ಅದು ಕೇಳಿದ್ದು. ಅದಾದ ಮೇಲೆ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರದ್ದಾಗಲಿ, ಅವ್ರ ಹೆಂಡತಿದಾಗಲಿ, ಸಿದ್ದರಾಮಯ್ಯನವ್ರ ಭಾವಮೈದಂದಾಗಲಿ, ಅವರಿಗೆ ಜಮೀನು ಮಾರಿದ್ದ ದೇವರಾಜುದಾಗಲಿ ಏನೂ ತಪ್ಪಿಲ್ಲ. ಅಧಿಕಾರಿಗಳು ಏನೋ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಬೇಕಿದ್ರೆ ಆಕ್ಷನ್ ತಗೊಳ್ಳಿ, ಈ 4 ಜನದ್ದು ಏನೂ ತಪ್ಪಿಲ್ಲ ಅಂತ ಬಿ ರಿಪೋರ್ಟ್ ಹಾಕಿದ್ರು. 2ನೇ ಹ್ಯಾಪಿ ನ್ಯೂಸ್. 3ನೇ ಹ್ಯಾಪಿ ನ್ಯೂಸ್ ಇವತ್ತಿಂತು. ಲೋಕಾಯುಕ್ತ ಪೊಲೀಸರಿಗಿಂತಲೂ ED ಅವರು ಏನು ಮಾಡ್ತಾರೋ ಅನ್ನೋ ಟೆನ್ಷನ್ನು ಹೇಳಕ್ಕೆ ಬರೋದಿಲ್ಲ. ED ಅವರು ಸಮನ್ಸ್ ಕೊಟ್ಟುಬಿಟ್ಟಿದ್ರು ಪಾರ್ವತಿಯವರಿಗೆ, ಸಮನ್ಸ್ ಕೊಟ್ಟಿದ್ರು ಬನ್ನಿ ವಿಚಾರಣೆಗೆ ಅಂತ. ಸಮನ್ಸ್ ಬಂದ ಕೂಡಲೇ ಅವ್ರು ಹೈಕೋರ್ಟಿಗೆ ಹೋದರು, ರದ್ದು ಮಾಡಬೇಕು ಈ ಸಮನ್ಸನ್ನು, ನಮಗೂ ಈ ಕೇಸಿಗೂ ಸಂಬಂಧ ಇಲ್ಲ, ಯಾಕೆ ನಾವ್ಯಾಕೆ ವಿಚಾರಣೆಗೆ ಹೋಗಬೇಕು ಅಂತ ಕೋರ್ಟಿಗೆ ಬಂದಿದ್ರು, ಹೈಕೋರ್ಟಿಗೆ. ED ಅವರು ಬಂದರು, ನಾವೇನು ಇವರು ಆರೋಪಿಗಳಂತ ಹೇಳ್ತಿಲ್ಲ, ಅಂದರೆ ಇವರೇನೋ ತಪ್ಪು ಮಾಡಿದ್ದಾರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿಲ್ಲ, ವಿಚಾರಣೆಗೆ ಬನ್ನಿ ಅಂದರೆ ಯಾಕೆ ಎಷ್ಟು ಸಮಸ್ಯೆ ಅವ್ರಿಗೆ ಅಂತ ವಾದ ಮಾಡಿದ್ರು. ನಾವು ಯಾಕೆ ವಿಚಾರಣೆ, ಸ್ಪೆಷಲಿ ಭೈರತಿ ಸುರೇಶ್ ಅವರಂತೂ ಏನ್ರೀ ಸಂಬಂಧ ನನಗೂ ಇದಕ್ಕೂ ಅಂದರು. ಏನು ನಾನು ಮಿನಿಸ್ಟರ್ ಆಗಿದ್ದಾಗ ಇವ್ರಿಗೆ ಸೈಟ್ ಅಲಾಟ್ ಆಗಿದೆಯಾ, ನಾನು ಮಿನಿಸ್ಟರ್ ಆಗಿದ್ದಾಗ ಡಿನೋಟಿಫಿಕೇಷನ್ ಆಗಿದೆಯಾ, ನಾನು ಹುಸ್ಸಪ್ಪ ಅಂತ ಈಗ 2 ವರ್ಷದಿಂದ ಮಿನಿಸ್ಟರ್ ಆಗಿದ್ದೀನಿ, ಏನೇನಾಗಬೇಕು ಎಲ್ಲ ಮೊದಲೇ ಆಗೋಗಿದೆ, ನನ್ನ ಯಾಕೆ ಕರಿತಿದ್ದೀರಿ ಅಂತ ಭೈರತಿ ಸುರೇಶು. ಇಬ್ಬರ ವಾದ ಪ್ರತಿವಾದಗಳನ್ನು ಅದೇ ಜಸ್ಟಿಸ್ ನಾಗಪ್ರಸನ್ನರ ಪೀಠ ವಿವರವಾಗಿ ಕೇಳಿಸಿಕೊಂಡಿತ್ತು. ಪೋಸ್ಟೆಡ್ ಫಾರ್ ಜಡ್ಜ್ಮೆಂಟ್. ಇವತ್ತು ಸಾಯಂಕಾಲ ಜಡ್ಜ್ಮೆಂಟ್ ಬಂತು. ಸಮನ್ಸ್ ರದ್ದು, ಸಮನ್ಸ್ ರದ್ದು, ಸಮನ್ಸ್ ರದ್ದು. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವ್ರಿಗೆ ಕೊಟ್ಟಿದ್ದ ಸಮನ್ಸು ರದ್ದು, ಭೈರತಿ ಸುರೇಶ್ ಅವ್ರಿಗೆ ಕೊಟ್ಟಿದ್ದ ಸಮನ್ಸು ರದ್ದು. ಈ ಕೇಸ್ನಲ್ಲಿ ಇನ್ನೊಮ್ಮೆ ಇವ್ರನ್ನ ವಿಚಾರಣೆ ಕರಿಬೇಡಿ ಅಂತ ಹೇಳ್ತು ಹೈಕೋರ್ಟ್. ECIR ದಾಖಲಾಗಿದೆ, ನೀವು ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ, ಇವ್ರನ್ನ ಕರೆಯಂಗಿಲ್ಲ ಇನ್ನೊಮ್ಮೆ ಅಂತ. ಅಲ್ಲಿಗೆ ಪಾರ್ವತಿಯವರು ಮತ್ತು ಭೈರತಿ ಸುರೇಶ್ ಮುಡಾ ಕೇಸ್ನಿಂದ ಸೇಫ್ ಆದರು. ಈಗ ಇವರಿಬ್ಬರದು ರದ್ದಾಯಿತು. ನಾಳೆ ದಿವಸ ಸಿದ್ದರಾಮಯ್ಯನವರು ನನಗೂ ಈ ಕೇಸಿಗೂ ಸಂಬಂಧ ಇಲ್ಲ, ಈ ಕೇಸ್ನಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ಅರ್ಜಿ ಹಾಕಿದ್ರೆ ಏನಾಗುತ್ತೆ, ಪ್ರಿಯಂಪ್ಟ್ ಮಾಡಬಾರ್ದು, ಹಿಂಗಾಗುತ್ತೆ ಹಂಗಾಗುತ್ತೆ ಕೋರ್ಟ್ನಲ್ಲಿ ಅಂತ ಹೇಳಬಾರ್ದು. ಬಟ್ ಸಿದ್ದರಾಮಯ್ಯನವರ ವಾದ ಗಟ್ಟಿ ಆಯ್ತು, ಈಗ ತುಂಬ ಗಟ್ಟಿ ಆಯಿತು ವಾದ. ಅರೆ ಈ ಪ್ರಕರಣದಲ್ಲಿ ಇದೇ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಹೇಳಿದ್ದಲ್ವಾ, ಫಲಾನುಭವಿಗಳಾಗಿರುವಂಥವರು ಬೇರೆ ಯಾರೂ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋರ ಪತ್ನಿ, ಅದೆಲ್ಲ ಹೇಳಿತ್ತಲ್ಲ. ಫಲಾನುಭವಿನೇ ಹೊರಗೆ ಪ್ರಕರಣದಿಂದ ಅಂದರೆ ನಂದೇನು ಸ್ವಾಮಿ ಅಂತ ನಾಳೆ ಸಹಜವಾಗಿ ವಾದವನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾರೆ. ಆವಾಗ ಕೇಸ್ ಏನಾಗುತ್ತೆ, ದೇವ್ರಿಗೆ ಹತ್ತಿದ ಮಾತು ನೋಡೋಣ, ಅವಾಗ ಏನಾಗುತ್ತೆ ಅದನ್ನು ಹೇಳ್ತೀವಿ. ಒಟ್ಟಿನಲ್ಲಿ 3ನೇಯ ಅತ್ಯಂತ ಸಂತೋಷಮಯ ಸುದ್ದಿಯನ್ನು ಮುಡಾ ಕೇಸ್ ಶುರುವಾದಾಗ ನಂತರ ಸಿದ್ದರಾಮಯ್ಯನವರು ಇವತ್ತೇ ಕೇಳಿದ್ದು.